ಹಲೋ ಫ್ರೆಂಡ್ಸ್, ಇವಾಗ ನಾನು ಸಿರಿಧಾನ್ಯಗಳಲ್ಲಿ ರಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಅಕ್ಕಿ ಇಲ್ಲದೆ ಜಸ್ಟ್ ರಾಗಿ ಮತ್ತು ಉದ್ದಿನಬೇಳೆ ಸೇರಿಸ್ಬಿಟ್ಟು. ಮೊದಲಿಗೆ ನಾನಿಲ್ಲಿ 1.5 ಗ್ಲಾಸಷ್ಟು ರಾಗಿನ ತೊಗೋತಾ ಇದ್ದೀನಿ. ಆ 1.5 ಗ್ಲಾಸ್ ರಾಗಿಗೆ ಅರ್ಧದಷ್ಟು ಉದ್ದಿನಬೇಳೆ ತೊಗೋತೀನಿ ನಾನು. ಮೆಂತ್ಯ ಬೇಡ, ಜಸ್ಟ್ 1.5 ಗ್ಲಾಸಿಗೆ ರಾಗಿಗೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು. 2 ಸತಿ ತೊಳಿಬೇಕು. ಆಮೇಲೆ ರಾಗಿ ಮತ್ತು ಉದ್ದಿನಬೇಳೆ ಮುಳುಗುವಷ್ಟು ಸ್ವಲ್ಪ ನೆನೆಯೋಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕಿ ಒಂದು 6 ಗಂಟೆಯಿಂದ 8 ಗಂಟೆಗಳ ಕಾಲ ನೆನೆ ಇಡಬೇಕು. ಸ್ವಲ್ಪ ರಾಗಿ ನೆನೆಯೋಕ್ಕೆ ಟೈಮ್ ಜಾಸ್ತಿ ಬೇಕಲ್ಲ, ಅದಕ್ಕೆ 6ರಿಂದ 8 ಗಂಟೆಗಳ ಕಾಲ ನೆನೆ ಇಡಬೇಕು. 8 hours later. 8 ಅವರ್ಸ್ ನೆನೆಸಿದಾದ್ಮೇಲೆ ಮಿಕ್ಸಿ ಹಾಕ್ಕೊಂಡ್ರೆ ಮುಗೀತು. ಇದು ಕ್ಲಿಪ್ಪಿಂಗ್ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ದು. ನೋಡ್ತಿರ್ಬೋದು ಇಲ್ಲಿ ಮಿಕ್ಸಿ ಆಗಿರೋ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತೇಳಿ. ಸೊ ಇದಕ್ಕೆ ನಾವು ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ಇವಾಗ ದೋಸೆ ಹಾಕೊಳ್ಳೋಣ ಬನ್ನಿ. ಮೊದಲಿಗೆ ಇಲ್ಲಿ ನೀರು ಹಾಕ್ಕೊಂಡು ಒಂದು 1/2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಹಂಚನ್ನು. ಆಮೇಲೆ ಅದರ ಮೇಲೆ ದೋಸೆಯನ್ನು ಹಾಕ್ಕೋಬೇಕು. ದೋಸೆ ಗರಿ ಆಗಬೇಕು, ಕ್ರಿಸ್ಪಿ ಆಗಬೇಕು ಅಂತ ಅಂದರೆ ಹಿಟ್ಟಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಗರಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಮೆತ್ತಗೆ ಬೇಕು ಅಂತ ಅಂದರೆ ಹಾಗೆ ಡೈರೆಕ್ಟಾಗಿ ಹಾಕ್ಕೋಬೋದು. ರಾಗಿ ಬೆನಿಫಿಟ್ಸ್ ಏನು ಅಂತಂದರೆ ರಾಗಿ ಬಳಸೋದ್ರಿಂದ ನಮಗೆ ಹೇರ್, ಸ್ಕಿನ್, ಹಾರ್ಟ್ ಹೆಲ್ತಿಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರುತ್ತೆ. ಆಮೇಲೆ ಇದು ಬೋನಿಗೂ ಸಹ ಒಳ್ಳೆಯದು. ಇದರಲ್ಲಿ ಹಾಲಿನಕ್ಕಿಂತ ಜಾಸ್ತಿ ಕ್ಯಾಲ್ಶಿಯಂ ಇರುತ್ತೆ ರಾಗಿಲಿ, ಮತ್ತು ಐರನ್ ಜಾಸ್ತಿ ಇರುತ್ತೆ ಇದರಲ್ಲಿ. ಆಮೇಲೆ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲಲ್ಲಿಡುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನಷ್ಟು ಹೆಲ್ದಿಯಾದ ರೆಸಿಪೀಸಿಗೆ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.